ಮುದ್ದೇಬಿಹಾಳ್ ಕೃಷ್ಣಾ ನದಿಯಲ್ಲಿ ರಾಜಾರೋಷವಾಗಿ ಹೈಟೆಕ್ ಮರಳು ಮಾಫಿಯಾ ನಡೆಯುತ್ತಿದೆ. ಕೃಷ್ಣಾ ನದಿ ಪ್ರಕೃತಿಯ ಮೇಲೆ ಅಕ್ರಮ ಮರಳುಗಾರರು ಅತ್ಯಾಚಾರ ಎಸಗುತ್ತಿದ್ದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರು ಕೇಳುತ್ತಿದ್ದಾರೆ. ಇದು ನಾಚಿಗೇಡಿನ ಸಂಗತಿ ಎಂದು ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ನಗರದ ಜನತೆ ಮಾತಾಡಿಕೊಳ್ಳುತ್ತಿದ್ದಾರೆ. ಕೃಷ್ಣಾ ನದಿಯಲ್ಲಿ ಹೈಟೆಕ್ ಅಕ್ರಮ ಮರಳು ಮಾಫಿಯಾ. ಹಳ್ಳ ಕೊಳ್ಳ ಒಡಲನ್ನು ಬಗೆಯುತ್ತಿರುವ ಮರಳುಗಳ್ಳರು. ಇನ್ನು ಮರಳು ಮಾಫಿಯಾಗಾರರು ನದಿಯ ಹಳ್ಳಗಳಲ್ಲಿನ ಮರಳು ತೆಗೆದು ಭೂಮಿಯಲ್ಲಿನ ಅಂತರ್ಜಲವನ್ನೇ ಕಡಿಮೆ ಮಾಡುತ್ತಿದ್ದಾರೆ. ನೀರು ಇಂಗಿದ್ರೆ ತಾನೇ ಅಂತರ್ಜಲ ಇರೋದು. ಮರಳು ತೆಗೆದು ಮಣ್ಣಿಗೆ ನೀರು ಹಿಡಿದುಕೊಳ್ಳುವ ಕ್ಯಾಪಾಸಿಟಿಯನ್ನೇ ಕಸಿದುಕೊಳ್ಳುತ್ತಿರುವ ಈ ದಂಧೆಕೋರರು. ಹೀಗಾಗಿ ನದಿ ಬತ್ತಿ ನೀರಿಗಾಗಿ ಜನರು ಪರದಾಡುವಂತಹ ಸ್ಥಿತಿ ಈ ಮರಳು ದಂಧೆಕೋರರು ತಂದೊಡ್ಡುತ್ತಿದ್ದಾರೆ. ಈ ಮರಳು ದಂಧೆಕೋರರ ಕಾಟ ತಾಲೂಕಿನಾದ್ಯಂತ ಮಿತಿ ಮೀರಿದ್ದು ಕೆಬಿಜಿಎನ್ಎಲ್, ಪೊಲೀಸ್ ಇಲಾಖೆ ಹಾಗೂ ತಾಲೂಕಾಡಳಿತ ಕಣ್ಣಿಗೆದೆನೆಲ್ಲ ಕಾಣಲ್ವಾ ಎಂದು ಕೃಷ್ಣಾ ನದಿ ತಟದ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ತಾಲೂಕಿನಲ್ಲಿ ಹಗಲು ರಾತ್ರಿ ಟ್ರ್ಯಾಕ್ಟರ್ಗಳ ಮೂಲಕ ಅಕ್ರಮ ಮರಳು ಸಾಗಾಟ ಮಾಡಲಾಗುತ್ತಿದೆ. ನದಿ ದಡದಲ್ಲಿನ ಹೊಲಗಳಲ್ಲಿ ಮರಳನ್ನು ಶೇಖರಣೆ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಇಷ್ಟೆಲ್ಲ ನಿರ್ಭಯವಾಗಿ ನಗರದಲ್ಲಿ ಅಕ್ರಮ ಮರಳು ಸಾಗಾಟವಾಗುತ್ತಿದ್ರೆ ಇದಕ್ಕೆಲ್ಲ ಕಾರಣ ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರು ಕೇಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳ ಸಹಕಾರ ಕೃಪಕಟಾಕ್ಷ ಇಲ್ಲದೆ ಇವರು ಇಷ್ಟು ನಿರ್ಭಯವಾಗಿ ಅಕ್ರಮ ಮರಳು ಮಾಫಿಯಾ ನಡೆಸಲು ಸಾಧ್ಯವೇ ಇಲ್ಲ ಎಂಬ ಮಾತುಗಳು ಹಳ್ಳಿಯ ಜನರಲ್ಲಿ ಕೇಳಿಬರುತ್ತಿದೆ. ಇನ್ನು ಟ್ರ್ಯಾಕ್ಟರ್ ಟಿಪ್ಪರ್ಗಳ ಮೂಲಕ ಅಕ್ರಮ ಮರಳು ಸಾಗಾಟವಾಗುತ್ತಿದ್ದು ಹಳ್ಳಿ ಭಾಗದ ಅದೆಷ್ಟೋ ರಸ್ತೆಗಳು ಹಾಳಾಗಿ ಹೋಗಿವೆ. ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಹಳ್ಳಿಗಳಲ್ಲಿ ನಿರ್ಮಾಣವಾಗಿದೆ. ಹಂಡರ್ಗಲ್, ಕಂದಗ್ನೂರಲ್ಲಿ ಮರಳುಗಳ್ಳರ ಕಾಟ ಜಾಸ್ತಿ. ಕಿಲೋಮೀಟರ್ ವರೆಗೆ ಮರಳು ತೆಗೆದ್ರು ಡೋಂಟ್ ಕೇರ್. ಇನ್ನು ಹಂಡರ್ಗಲ್, ಕಂದಗ್ನೂರ್ ಸೇರಿದಂತೆ ಇತರ ಭಾಗದ ನದಿಯ ಭಾಗದಲ್ಲಿ ಕಿಲೋಮೀಟರ್ ವರೆಗೆ ಮರಳು ತೆಗೆಯಲಾಗುತ್ತಿದೆ. ದಿನ ಬೆಳಗಾದ್ರೆ ರಕ್ಕಸ ಹಿಟ್ಯಾಚಿ ಜೆಸಿಬಿಗಳ ಮೂಲಕ ಕೃಷ್ಣಾ ನದಿಯ ಒಡಲನ್ನೇ ಬಗೆದು ಮರಳು ಮಾಫಿಯಾಗಾರರು ಮರಳು ಮಾರಾಟ ಮಾಡುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಹಾಗಾದ್ರೆ ಮರಳು ಮಾಫಿಯಾ ದಂಧೆಯನ್ನು ನಿಲ್ಲಿಸುವರಾರು? ಆಕ್ಷನ್ ತೆಗೆದುಕೊಳ್ಳುವವರೇ ಸುಮ್ಮನಿದ್ರೆ ತಾಲೂಕಿನಾದ್ಯಂತ ಇನ್ನೆಷ್ಟು ಅಕ್ರಮ ದಂಧೆ ನಡೆಯುವುದಿಲ್ಲ ಹೇಳಿ? ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದೆ ಆಯಾ ಗ್ರಾಮದ ಜನತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಕೇವಲ ಇದು ನಿಮ್ಮ ಕಣ್ಣಿಗೆ ಮರಳು ಮಾಫಿಯಾ ಅನಿಸಬಹುದು, ಆದರೆ ಇದು ಇಡೀ ಪ್ರಕೃತಿಯ ಮೇಲೆ ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಬೇಕು. ಈ ಅಕ್ರಮ ಮರಳುಗಾರಿಕೆ ನಡೆಸಲು ಪರ್ಮಿಷನ್ ಕೊಟ್ಟವರಾರು? ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಎಸ್ಪಿ ಗಮನಕ್ಕೂ ತಂದು ಇದರ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟ ನಡೆಸಲು ನಗರದ ಜನತೆ ಕಾತುರರಾಗಿದ್ದಾರೆ. ಒಟ್ನಲ್ಲಿ ಅದೆಷ್ಟೋ ಸರ್ಕಾರಗಳು ಬಂದುವು ಹೋದವು, ಆದರೆ ನದಿ ಹಳ್ಳ ಕೊಳ್ಳಗಳ ಒಡಲನ್ನೇ ಬಗೆದಿರುವ ಈ ಅಕ್ರಮ ಮರಳುಗಾರರನ್ನು ತಡೆಗಟ್ಟಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಸರ್ಕಾರದ ಪ್ರಾಪರ್ಟಿಗಳನ್ನೇ ನುಂಗು ಹಾಕುತ್ತಿರುವ ಈ ಅಕ್ರಮ ದಂಧೆಕೋರರನ್ನು ಸದೆ ಬಡಿಯುವುದು ಯಾವಾಗ? ಇನ್ನು ನಗರದಲ್ಲಿ ರಾಜಾರೋಷವಾಗಿ ನಡೆದಿರುವ ಈ ಹೈಟೆಕ್ ಮರಳು ಮಾಫಿಯಾಗೆ ಪೊಲೀಸ್ ಇಲಾಖೆ ಬ್ರೇಕ್ ಹಾಕುತ್ತಾ ಅಥವಾ ಪ್ರಕೃತಿ ಪ್ರಿಯರು, ರಕ್ಷಕರು, ಸಾಮಾಜಿಕ ಹೋರಾಟಗಾರರು ಇದರ ವಿರುದ್ಧ ಹೋರಾಟ ನಡೆಸುತ್ತಾರಾ? ಕಾದು ನೋಡಬೇಕಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.